ಓಂ ಶಾಂತಿ. ಡೇಟ್ ಆಗಿದೆ 15/3/1985. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಮೆಹನತ್ ಸೆ छूटने का सहज साधन ನಿರಾಕಾರಿ ಸ್ವರೂಪ ಕಿ ಸ್ಥಿತಿ. ಪರಿಶ್ರಮದಿಂದ ಮುಕ್ತ ಆಗುವ ಸಹಜ ಸಾಧನ ನಿರಾಕಾರಿ ಸ್ವರೂಪದ ಸ್ಥಿತಿಯಾಗಿದೆ. ಅವ್ಯಕ್ತ बाप दादा बोले, बाप दादा बच्चों के स्नेह से वाणी से परे निर्वाण अवस्था से वाणी में आते हैं. बाप दादा ಮಕ್ಕಳ ಸ್ನೇಹದಿಂದ ವಾಣಿಯಿಂದ ಪರೆ ನಿರ್ವಾಣ ಅವಸ್ಥಾದಿಂದ ವಾಣಿನಲ್ಲಿ ಬರ್ತಾರೆ. ಕಿಸ್ಲಿಯೇ ಯಾಕೆ ಬಾಪ್ ದಾದಾ? ಮಕ್ಕಳ ಮೇಲೆ ಸ್ನೇಹ ಇರೋದ್ರಿಂದ ವಾಣಿಯಿಂದ ನಿರ್ವಾಣ ಅವಸ್ಥೆಯಿಂದ ಪರೆಯಾಗಿ ವಾಣಿನಲ್ಲಿ ಬರ್ತಾರೆ. ಯಾಕೆ? बच्चों को आप समान निर्वाण स्थिति का अनुभव कराने के लिए ಮಕ್ಕಳಿಗೆ ತಮ್ಮ ಸಮಾನ ನಿರ್ವಾಣ ಸ್ಥಿತಿಯ ಅನುಭವ ಮಾಡಿಸ್ಲಿಕ್ಕೆ ಬರ್ತಾರೆ. ನಿರ್ವಾಣ ಸ್ವೀಟ್ ಹೋಮೆ ಲೇ ಜಾನೆ ಕೆ ಲಿಯೆ ಮತ್ತೆ ಬರ್ತಾರೆ. ನಿರ್ವಾಣ ಸ್ವೀಟ್ ಹೋಮದಲ್ಲಿ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ನಿರ್ವಾಣ ಸ್ಥಿತಿ ನಿರ್ವಿಕಲ್ಪ ಸ್ಥಿತಿ ಹೇ. ನಿರ್ವಾಣ ಸ್ಥಿತಿ ಅಂತಂದರೆ ನಿರ್ವಿಕಲ್ಪ ಸ್ಥಿತಿಯಾಗಿದೆ. ನಿರ್ವಾಣ ಸ್ಥಿತಿ ನಿರ್ವಿಕಾರಿ ಸ್ಥಿತಿ ಹೇ. ಅಷ್ಟೇ ಅಲ್ಲ, ನಿರ್ವಿಕಾರಿ ಸ್ಥಿತಿಯೂ ಆಗಿದೆ. ನಿರ್ವಾಣ ಸ್ಥಿತಿ ಸದಾ ನಿರಾಕಾರಿ ಸೋ ಸಾಕಾರ ಸ್ವರೂಪಧಾರಿ ಬನ್ ವಾಣಿ ಮೇ ಆತೆ ಹೇ. ನಿರ್ವಾಣ ಸ್ಥಿತಿ ಅಂತಂದರೆ ಸದಾ ನಿರಾಕಾರದಿಂದ ಸಾಕಾರ ಸ್ವರೂಪಧಾರಿಯಾಗಿ ವಾಣಿನಲ್ಲಿ ಬರುವಂಥದ್ದು. ಸಾಕಾರ ಮೇ ಆತೆ ಭಿ ನಿರಾಕಾರ ಸ್ವರೂಪ ಕಿ ಸ್ಮೃತಿ ಮೇ ರಹತಿ ಹೇ. ಸಾಕಾರದಲ್ಲಿ ಬರ್ತಾನೆ, ನಿರಾಕಾರಿ ಸ್ವರೂಪದ ಸ್ಮೃತಿ ಮತ್ತು ಸ್ಮೃತಿನಲ್ಲಿ ಬರ್ತಾರೆ. ಮೈ ನಿರಾಕಾರ ಸಾಕಾರ ಆಧಾರ ಸೆ ಬೋಲ್ ರಹಾ ಹೂँ. ನಾನು ನಿರಾಕಾರಿ ಸಾಕಾರದ ಆಧಾರದಿಂದ ಹೇಳ್ತಾ ಇದ್ದೀನಿ. ಸಾಕಾರ ಮೇ ಭಿ ನಿರಾಕಾರ ಸ್ಥಿತಿ ಸ್ಮೃತಿ ಮೇ ರಹೆ ಇಸ್ಕೋ कहते हैं ನಿರಾಕಾರ ಸೋ ಸಾಕಾರ ದ್ವಾರ ವಾಣಿ ಮೇ ಕರ್ಮ ಮೇ ಆನಾ. ಬಾಬಾ ಹೇಳ್ತಾರೆ, ಸಾಕಾರದಲ್ಲಿನೂ ಕೂಡ ನಿರಾಕಾರ ಸ್ಥಿತಿಯ ಸ್ಮೃತಿನಲ್ಲಿ ಇದ್ದು ಇದಕ್ಕೆ ಹೇಳ್ತಾರೆ ನಿರಾಕಾರಿಸೋ ಸಾಕಾರ ಮುಖಾಂತರ ವಾಣಿನಲ್ಲಿ ಕರ್ಮದಲ್ಲಿ ಬರುವುದು ಅಂತ. ಅಸಲಿ ಸ್ವರೂಪ ನಿರಾಕಾರ ಹೇ. ನಿಜವಾದ ಸ್ವರೂಪ ಯಾವುದು? ನಿರಾಕಾರ. ಸಾಕಾರ ಆಧಾರ ಹೇ. ಯಹ ಡಬಲ್ ಸ್ಮೃತಿ ನಿರಾಕಾರಿಸೋ ಸಾಕಾರ ಶಕ್ತಿಶಾಲಿ ಸ್ಥಿತಿ ಹೇ. ಪಾಪ ಹೇಳ್ತಾರೆ, ಬಾಬಂದು ಅಸಲಿ ಸ್ವರೂಪ ನಿರಾಕಾರ ಆಗಿದೆ. ಆ ನಿರಾಕಾರದಿಂದ ಸಾಕಾರ ಆಧಾರ ತೆಗೆದುಕೊಂಡು ಬರ್ತಾರೆ. ಅದಕ್ಕೆ ಡಬಲ್ ಸ್ಮೃತಿ ಅಂತ ಹೇಳ್ತಾರೆ. ನಿರಾಕಾರದಿಂದ ಸಾಕಾರ ಇದು ಶಕ್ತಿಶಾಲಿ ಸ್ಥಿತಿಯಾಗಿದೆ. ಸಾಕಾರ ಆಧಾರಲೇ ನಿರಾಕಾರ ಸ್ವರೂಪಕ್ಕೂ ಭೂಲೋ ನಹಿ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಆತ್ಮಗಳು ಕೂಡ ಏನಾಗಿದ್ದೀರಿ? ನಿರಾಕಾರ. ಸಾಕಾರ ದೇಹದ ರೂಪ ತಗೊಂಡು ಬರ್ತೀರಾ. ಸಾಕಾರ ದೇಹದಲ್ಲಿ ಬಂದ ಮೇಲೆ ನಿರಾಕಾರ ಸ್ವರೂಪವನ್ನು ಮರಿಬಾರ್ದು. ನನ್ನ ಆತ್ಮ ನಿರಾಕಾರಿ ಅಂತ ಇರಬೇಕು. ಭೂಲ್ತೆ ಹೋ ಇಸ್ಲಿಯೇ ಯಾದ್ ಕರ್ನೆ ಕಿ ಮೆಹನತ್ ಕರ್ನಿ ಪಡ್ತಿ ಹೇ. ಮಕ್ಕಳೇ ನೀವು ನಿರಾಕಾರಿ ಆತ್ಮ ಅನ್ನೋದು ಮರ್ತು ಬಿಡ್ತೀರಾ. ನೀವು ನಿರಾಕಾರಿ, ತಂದೆನೂ ನಿರಾಕಾರಿ ಅನ್ನೋದನ್ನು ಮರ್ತು ಬಿಡ್ತೀರಾ. ಅದಕ್ಕೆ ಪರಿಶ್ರಮ ಆಗುತ್ತೆ. जैसे लौकिक जीवन में अपना शारीरिक स्वरूप स्वतः ही सदा याद रहता है. ಹೇಗೆ ಲೌಕಿಕ ಜೀವನದಲ್ಲಿ ತಮ್ಮ ಶಾರೀರಿಕ ಸ್ವರೂಪ ಸ್ವತಃ ಯಾವಾಗಲೂ ನೆನಪಿರ್ತದೆ. कि मैं फलाना व फलानी इस समय यह कार्य कर रही हूँ या कर रहा हूँ. ಏನೇ ನೆನಪಿರ್ತದೆ? ನಾನು ಅದಾಗಿದ್ದೀನಿ, ನಾನು ಇದಾಗಿದ್ದೀನಿ, ನಾನು ಡಾಕ್ಟರ್ ಇದ್ದೀನಿ, ನಾನು ಟೀಚರ್ ಇದ್ದೀನಿ, ಇದೆಲ್ಲ ನೆನಪಿರ್ತದೆ. ಆ ನೆನಪಿಟ್ಕೊಂಡು ಕಾರ್ಯವನ್ನು ಹೇಗೆ ಮಾಡ್ತೀರೋ, ಕಾರ್ಯ ಬದಲ್ತಾ ಹೇ ಲೇಕಿನ್ ಮೈ ಫಲಾನಾ ಹೂँ ಯಹ ನಹಿ ಬದಲ್ತಾ. ಕರ್ಮಗಳು ಬೇರೆ ಬೇರೆ ಆದರೂ ಕೂಡ ನಾನು ಇದೇ ಆಗಿದ್ದೀನಿ ಅನ್ನೋದನ್ನು ಮರೆಯೋದಿಲ್ಲ ನೀವು. ನ ಭೂಲ್ತಾ ಹೇ. ऐसे मैं निराकार आत्मा हूँ यह असली स्वरूप कोई भी कार्य करते स्वतः और सदा याद रहना चाहिए. ಹಾಗೆಯೇ ನಾನು ನಿರಾಕಾರ ಆತ್ಮ ಇದ್ದೀನಿ, ನನ್ನ ಅಸಲಿ ಸ್ವರೂಪ ಅದೇ ಆಗಿದೆ, ನಿಜವಾದ ಸ್ವರೂಪ ಅದೇ ಆಗಿದೆ ಅಂತ ಹೇಳಿ ಯಾವುದೇ ಕಾರ್ಯ ಮಾಡುತ್ತಾ ಸದಾ ನೆನಪಿನಲ್ಲಿ ಇರಬೇಕು. जब
एक बार स्मृति आ गई, ಪರಿಚಯ भी मिल गया, मैं निराकार आत्मा हूँ. ಒಂದು ಬಾರಿ ನಿಮಗೆ ಪರಿಚಯ ಆಯಿತು, ನಾನು ನಿರಾಕಾರಿ ಆತ್ಮ ಇದ್ದೀನಿ. परिचय अर्थात नॉलेज. तो नॉलेज की शक्ति द्वारा स्वरूप को जान लिया. ಪರಿಚಯ ಅಂತಂದರೆ ಜ್ಞಾನ. ನಾಲೆಜ್ ಕಿ ಶಕ್ತಿ ದ್ವಾರ, ಜ್ಞಾನದ ಶಕ್ತಿಯ ಮುಖಾಂತರ ಸ್ವರೂಪವನ್ನು ತಿಳ್ಕೊಳ್ಳಿ. ಏನು ಸ್ವರೂಪ? ನಾನು ಆತ್ಮ ನಿರಾಕಾರಿ. जानने के बाद फिर भूल कैसे सकते? ಗೊತ್ತಾದ ಮೇಲೆ ಹೆಂಗೆ ಮರಿತೀರಾ? जैसे नॉलेज की शक्ति से शरीर का भान भुलाते भी भूल नहीं सकते. ಬಾಬಾ ಹೇಳ್ತಾರೆ, ಹೇಗೆ ಜ್ಞಾನದ ಶಕ್ತಿಯಿಂದ ದೇಹ ಭಾನ ಮರೆತರೂ ಕೂಡ ಮರಿಬಾರ್ದು. तो यह आत्मिक स्वरूप भूल कैसे सकेंगे? ಹಾಗಾದರೆ ಈ ಆತ್ಮಿಕ ಸ್ವರೂಪವನ್ನು ಹೇಗೆ ಮರಿತೀರಾ? तो यह अपने आप से पूछो और अभ्यास करो. ಇದಕ್ಕಾಗಿ ಇದನ್ನು ತಮ್ಮಲ್ಲಿ ತಾವು ಕೇಳ್ಕೊಳ್ಳಿ, ಈ ಅಭ್ಯಾಸ ಮಾಡಿ. ಯಾವ ಅಭ್ಯಾಸ? ಮೇ ಅಥವಾ ನಿರಾಕಾರಿ. चलते फिरते कार्य करते चक्करों निराकार सो साकार आधार से यह कार्य कर रहा हूँ. ಹೋಗ್ತಾ ಹೋಗ್ತಾ, ನಡೀತಾ ನಡೀತಾ, ಕಾರ್ಯವನ್ನು ಮಾಡ್ತಾ ಮಾಡ್ತಾ ನಿರಾಕಾರದಿಂದ ಸಾಕಾರ ಆಧಾರದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ನಾನು ನಿರಾಕಾರಿ ಆತ್ಮ, ಈ ಸಾಕಾರ ದೇಹದ ಆಧಾರದ ಮೇಲೆ ನಾನು ಕಾರ್ಯ ಮಾಡ್ತೀನಿ ಅಂತ ನೆನಪಿರಬೇಕು. तो स्वतः ही निर्विकल्प स्थिति, निराकारी स्थिति, निर्विघ्न स्थिति सहज हो रहेगी. ಆವಾಗ ಸ್ವತಃ ನಿರ್ವಿಕಲ ಸ್ಥಿತಿನಲ್ಲಿ ಬರ್ತಿರ್ತಾರ, ನಿರಾಕಾರ ಸ್ಥಿತಿನಲ್ಲಿ ಬರ್ತೀರಾ, ನಿರ್ವಿಘ್ನ ಸ್ಥಿತಿ ಸಹಜ ಆಗಿಬಿಡುತ್ತೆ. मेहनत से छूट जाएंगे. यह मेहनत तब लगती है जब बार बार भूलते हो. ನಾನು ನಿರಾಕಾರಿ, ನಿರ್ವಿಘ್ನ, ನಿರ್ವಿಕಲ್ಪ ಅಂತ ನೆನಪಿದ್ರೆ ಪರಿಶ್ರಮದಿಂದ ಮುಕ್ತ ಆಗ್ತೀರಾ. ಇದು ಏನಾಗ್ಬಿಡ್ತದೆ? ಪರಿಶ್ರಮ ಯಾವಾಗ ಆಗ್ತದಂದರೆ ಯಾವಾಗ ನೀವು ಮೇಲಿನ ಮೇಲೆ ಮರ್ತು ಬಿಡ್ತೀರಾ. फिर याद करने की मेहनत करते हो, ಮತ್ತೆ ನೆನಪು ಮಾಡ್ಕೋಬೇಕಾಗ್ತದೆ. ಭೂಲಿ ಹಿ ಕ್ಯೂ? ಮರ್ತ್ರೆ ಭೂಲ್ನಾ ಚಾಹಿಯೇ? ಮರಿಬೋದಾ? ಬಾಪ್ ದಾದಾ ಪೂछते हैं आप हो कौन? ಬಾಪ್ ದಾದಾ ಕೇಳ್ತಾರೆ, ಮಕ್ಕಳೇ ನೀವು ಯಾರು? ಸಾಕಾರ ಹೋವಾ ನಿರಾಕಾರ? ಸಾಕಾರ ಆಗಿದ್ದೀರಾ, ನಿರಾಕಾರ ಆಗಿದ್ದೀರಾ? निराकार हो ना. निराकार होते हुए भूल क्यों जाते हो? निराकारी इद्दू मरितीराಕ असली स्वरूप भूल जाते हो. ನಿಮ್ಮ निजवाद रूपನ್ನು मरितीरा. और आधार याद रहता, स्वयं पर ही हंसी नहीं आती कि यह क्या करते हैं. ಬಾಬಾ ಹೇಳ್ತಾರೆ, ನಿಮ್ಮ ಅಸಲಿ ಸ್ವರೂಪ ಮರಿತೀರಿ, ಆಧಾರ ನೆನಪಿಟ್ಕೋತೀರಾ. ಸ್ವಯಂ ಪರ್ ಹಿ ಹಸಿ ನಹಿ ಆತಿ, ನಿಮ್ಮ ಮೇಲೆ ನಿಮಗೆ ನಗು ಬರೋದಿಲ್ಲ. ಏಕೆ? ಏನು ಮಾಡ್ತಾ ಇದ್ದೀರಿ? अब हंसी आती है ना, ಈಗ ನಗು ಬರ್ತದಲ್ಲ. असली भूल जाते और नकली चीज़ याद आ जाती है. ನಿಜವಾದ ರೂಪ ಮರಿತೀರಾ, ನಕಲಿ ರೂಪವನ್ನು ನೆನಪಿಟ್ಕೋತೀರಾ. बाप दादा को कभी कभी बच्चों पर आश्चर्य भी लगता है. अपने आप को भूल जाते और भूल कर फिर क्या करते? ಬಾಬಾಗೆ ಆಶ್ಚರ್ಯ ಆಗ್ತದೆ, ತಮ್ಮನ್ನು ತಾವು ಮರಿತಾರಲ್ಲ, ಮರ್ತೇನು ಮಾಡ್ತೀರಾ? अपने आप को भूल हैरान होते हैं, ತಮ್ಮನ್ನು ತಾವು ಮರೆತು हैरान जैसे बाप को स्नेह से निराकार से साकार में आह्वान कर ला सकते हो, तो जिससे स्नेह है उस जैसे निराकार स्थिति में स्थित नहीं हो सकते हो. ಹೇಗೆ ತಂದೆಯ ಸ್ನೇಹದಿಂದ ನಿರಾಕಾರ ತಂದೆಯನ್ನು ಸಾಕಾರದಲ್ಲಿ ಆಹ್ವಾನ ಮಾಡ್ತೀರಾ ಅಂದರೆ ಯಾರನ್ನು ಸ್ನೇಹದಲ್ಲಿ ತಗೊಂಡು ಬರ್ತೀರಾ, ಉಸ್ ಜೈಸೆ ಅವ್ರ ಹಾಗೆ ನೀವು ಕೂಡ ನಿರಾಕಾರ ಸ್ಥಿತಿನಲ್ಲಿ ಸ್ಥಿತ ಯಾಕೆ ಆಗ್ತಿಲ್ಲ. ಬಾಪ್ ದಾದಾ ಬಚ್ಚೋಂ ಕಿ ಮೆಹನತ್ ದೇಖ್ ನಹಿ ಸಕ್ತೆ. ಬಾಪ್ ದಾದಾಗೆ ಮಕ್ಕಳ ಪರಿಶ್ರಮ ನೋಡೋಕ್ಕಾಗೋದಿಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಅವ್ರ ಮೆಹನತ್, ನೀವೇನಾಗಿದ್ದೀರಿ? ಮಾಸ್ಟರ್ ಸರ್ವಶಕ್ತಿವಾನ್ ಆಗಿ ಪರಿಶ್ರಮ ಪಡ್ತೀನಿ ಅಂತಂದ್ರೇನು? ಮಾಸ್ಟರ್ ಸರ್ವಶಕ್ತಿವಾನ್, सर्वशक्तियों के मालिक हो. मास्टर सर्वशक्तिवान, सर्वशक्तिया मालिक. जिस शक्ति को जिस भी समय शुभ संकल्प से आह्वान करो, वह शक्ति आप मालिक के आगे हाजिर हो. ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀರಿ ಅಂದರೆ ಯಾವ ಶಕ್ತಿಯನ್ನು ಯಾವ ಸಮಯದಲ್ಲಿ ಶುಭ ಸಂಕಲ್ಪದಿಂದ ಆಹ್ವಾನ ಮಾಡ್ತೀರೋ ಆ ಶಕ್ತಿ ಹಾಜರಾಗ್ತದೆ. ಎಸೆ ಮಾಲಿಕ್ जिसकी सर्वशक्तियाँ सेवाधारी है.
ಇಂಥ ಮಾಲಿಕ್ ಇದ್ದೀರಾ, ಎಲ್ಲ ಶಕ್ತಿಗಳು ಹಾಜರಾಗ್ಬಿಡ್ತವೆ. ಮೆಹನತ್ ಮಾಡ್ಬೋದಾ? ವಾ ಶುಭ ಸಂಕಲ್ಪ का ಆರ್ಡರ್ ಕರೆಗಾ? ಪರಿಶ್ರಮ ಪಡ್ತಿರೋ ಅಥವಾ ಶುಭ ಸಂಕಲ್ಪವನ್ನು ಆರ್ಡ್ರ್ ಮಾಡ್ತಿರೋ? ಕ್ಯಾ ಕರೆಗಾ? ರಾಜೇ ಹೋನ ಕಿ ಪ್ರಜಾ ಹೋ? ಏನು ಮಾಡ್ತೀರಾ? ರಾಜ ಆಗಿದ್ದೀರೋ ಪ್ರಜಾ ಆಗಿದ್ದೀರಾ? वैसे भी जो योग्य बच्चा होता है उसको क्या कहते हैं? राजा बच्चे कहते हैं ना. तो आप कौन हो? ಪಾಪ ಹೇಳ್ತಾರೆ, ಒಳ್ಳೆಯ ಮಗುವನ್ನೇ ಮಾಡ್ತಾರೆ, ರಾಜ ಬಚ್ಚ ಅಂತ ಹೇಳ್ತಾರೆ. ಮತ್ತು ನೀವೇನಾಗಿದ್ದೀರಾ? ರಾಜ ಬಚ್ಚ ಹೋ ಕಿ ಅಧೀನ್ ಬಚ್ಚೆ ಹೋ? ರಾಜ ಬಚ್ಚ ಆಗಿರೋ ಅಧೀನ್ ಬಚ್ಚ ಆಗಿರೋ? अधिकारी आत्माएं हो ना. तो यह शक्तियाँ, यह गुण, यह सब आपके सेवाधारी हैं. ಅಧಿಕಾರಿ ಮಕ್ಕಳಾಗಿದ್ದೀರಾ, ಶಕ್ತಿಯರಾಗಿದ್ದೀರಾ, ಹಾಗಾದರೆ ಎಲ್ಲ ಗುಣಗಳು ತಮ್ಮ ಸೇವಾಧಾರಿ ಆಗಬೇಕು. ಆಹ್ವಾನ ಕರೋ ಅವ್ರು ಹಾಜರ್, ಆಹ್ವಾನ ಮಾಡಿಬಿಡಿ ಬಂದುಬಿಡ್ತವೆ. जो कमज़ोर होता है वह शक्तिशाली शस्त्र होते हुए भी कमजोरी के कारण हार जाते हैं. ಯಾರು ಹೃದಯ ವಿಧೀಡಾಗಿದ್ದಾರೋ, ಶಕ್ತಿಶಾಲಿ ಶಸ್ತ್ರಗಳು ಇದ್ದು ಕೂಡ ಕಮ್ಜೋರಿ ಕಾರಣ ಏನು? ಸೋಲ್ತೀರಾ? ನಿಮ್ಮ ಕೈಯಲ್ಲಿ ಶಸ್ತ್ರಗಳಿದ್ದರೂ ಕೂಡ ಯಾಕೆ ಸೋಲ್ತೀರಾ? ಆ ಕಮ್ಜೋರ್ ಹಕ್ಯಾ, ನೀವು ಕಮ್ಜೋರ್ ಆಗಿದ್ದೀರಾ? बहादुर बच्चे हो ना. सर्वशक्तिवान के बच्चे कमज़ोर हो तब तो सब लोग क्या कहेंगे? ಸರ್ವಶಕ್ತಿವಾನ್ ಮಕ್ಕಳು ಕಮ್ಜೋರ್ ಇದ್ದೀರಿ ಅಂತಂದರೆ ಎಲ್ಲರೂ ಏನು ಹೇಳ್ತಾರೆ? ಅಚ್ಚಾ ಲಗೇಗಾ, ಚಲೋ ಅನಿಸ್ತೈತಿ. तो ಆಹ್ವಾನ ಕರ್ನ, ಆಹ್ವಾನ ಮಾಡಬೇಕು. ಆರ್ಡರ್ ಕರ್ನ ಸೀಖೋ, ಆರ್ಡರ್ ಮಾಡೋದನ್ನು ಕಲ್ತ್ಕೊಳ್ರಿ. लेकिन सेवाधारी ऑर्डर किसका मानेगा? जो मालिक होगा. ಬಾಬಾ ಹೇಳ್ತಾರೆ, ಸೇವಾಧಾರಿ ಆರ್ಡ್ರ್ ಮಾಡಿದ್ರೆ ಬರ್ತಾರೋ, ಮಾಲಿಕ್ ಆರ್ಡ್ರ್ ಮಾಡಿದ್ರೆ ಬರ್ತಾರೋ? मालिक स्वयं सेवाधारी बन गए. मेहनत करने वाले तो सेवाधारी हो गए ना. ಮಾಲಿಕ್ ಇದ್ದಂಥವ್ರು ಏನಾಗ್ಬಿಟ್ರಿ? ಸೇವಾಧಾರಿ ಆಗಿಬಿಟ್ಟಿರಿ. ಮೆಹನತ್ ಮಾಡ್ತೀರಿ ಅಂತಂದ್ರೆ ಏನು? ಸೇವಾಧಾರಿ. ಮನ್ ಕಿ ಮೆಹನತ್ ಸೇ ಅಬ್ ಛೂಟ್ ಗಯೆ. ಮನಸ್ಸಿನ ಪರಿಶ್ರಮದಿಂದ ಈಗ ಮುಕ್ತ ಆಗಿದ್ದೀರಿ. ಶರೀರ್ ಕೆ ಮೆಹನತ್ ಕಿ ಯಜ್ಞ ಸೇವಾ ಅಲಗ್ ಬಾತ್ ಹೇ. ದೇಹದಿಂದ ಪರಿಶ್ರಮ ಪಡೋದು, ಯಜ್ಞ ಸೇವೆ ಮಾಡೋದು ಬೇರೆ. ವಹ ಭಿ ಯಜ್ಞ ಸೇವಾ ಕೆ ಮಹತ್ವ ಕೋ ಜಾನನೆ ಸೇ ಮೆಹನತ್ ನಹಿ ಲಗ್ತಿ. ಅದು ಕೂಡ ಯಜ್ಞ ಸೇವೆಯ ಮಹತ್ವ ನೀವು ತಿಳ್ಕೊಂಡ್ರೆ ಅಲ್ಲಿನೂ ಕೂಡ ನೀವು परिश्रम पड़ो आवश्यकता ಇಲ್ಲ. जब मधुबन में संपर्क वाली आत्माएं आती हैं और देखती हैं इतनी संख्या की आत्माओं का भोजन बनता है. ಯಾವಾಗ ಮಧುಬಂಧ ಸಂಪರ್ಕದಲ್ಲಿ ಬರ್ತೀರೋ, ಎಷ್ಟೊಂದು ಆತ್ಮಗಳು ಬರ್ತಾರೆ ನೋಡ್ತೀರಾ, ಅಷ್ಟು ಸಂಖ್ಯೆ ಇದ್ದರೂ ಕೂಡ ಆತ್ಮಗಳ ಭೋಜನ ನಡೀತದೆ. ಅವ್ರ ಸಬ್ ಕಾರ ಹೋ ಜಾತಾ ಹೇ ತೋ ದೇಖ್ ಕರ್ ಸಮಜ್ತಿ ಹೇ. ಎಲ್ಲ ಕಾರ್ಯಗಳು ತಂತಾನೆ ನಡೀತಾವೆ. ಇದನ್ನೆಲ್ಲ ನೋಡಿ ತಿಳ್ಕೊತೀರಾ. ಇತನ ಹಾರ್ಡ್ ವರ್ಕ್ ಕೇಸೆ ಕರ್ತೆ ಹೇ, ಇಷ್ಟೊಂದು ಹಾರ್ಡ್ ವರ್ಕ್ ಹೇಗೆ ಮಾಡ್ತಾರೆ? ಉನ್ಹೋಂಕೋ ಬಡಾ ಆಶ್ಚರ್ಯ ಲಗ್ತಾ ಹೇ, ಇತನಾ ಬಡಾ ಕಾರ್ಯ ಕೈಸೆ ಹೋ ರಹಾ ಹೇ. ಅವ್ರಿಗೆಲ್ಲ ಆಶ್ಚರ್ಯ ಆಗ್ತದೆ, ಇಷ್ಟು ದೊಡ್ಡ ಕಾರ್ಯ ಹೆಂಗೆ ಮಾಡ್ತಾರೆ. ಲೇಕಿನ್ ಕರ್ನೆ ವಾಲೆ ಐಸೆ ಬಡೆ ಕಾರ್ಯಕ್ಕೂ ಭೀ ಕ್ಯಾ ಸಮಜ್ತೆ ಹೇ. ಮಾಡುವಂಥವ್ರು ಇಂಥ ದೊಡ್ಡ ಕಾರ್ಯವನ್ನು ಏನಂತ ತಿಳ್ಕೊತಾರೆ? ಸೇವಾಕ್ಕೆ ಮಹತ್ವಕ್ಕೆ ಕಾರಣ ಯಹತ್ತೋ ಖೇಲ್ ಲಗ್ತಾ ಹೇ. ಇದು ಸೇವಾ ಇದೆ, ಬಾಬನ್ ಸೇವಾ ಇದೆ ಅನ್ನೋದರಿಂದ ಇದು ಒಂದು ಆಟ ಆಗ್ತದೆ. मेहनत नहीं लगती, परिश्रम आगोदिಲ್ಲ. ऐसे महत्व के कारण बाप से मोहब्बत होने के कारण मेहनत का ರೂಪ ಬದಲ್ ಜಾತಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಇಂಥ ಈ ರೀತಿ ಮಹತ್ವವನ್ನು ನೀವು ತಿಳ್ಕೊಂಡಿರೋದ್ರಿಂದ ತಂದೆಯಿಂದ ಮೊಹಬ್ಬತ್ ಪ್ರೀತಿ ಇರುವ ಕಾರಣ ಪರಿಶ್ರಮ ರೂಪ ಏನಾಗ್ಬಿಡ್ತದೆ? ಬದಲಾಗ್ಬಿಡ್ತದೆ. ಐಸೆ ಮನ್ ಕಿ ಮೆಹನತ್ ಸೆ ಅಬ್ ಛೂಟ್ನೆ ಕಾ ಸಮಯ ಆ ಗಯಾ ಹೈ. ಈಗ ಮನಸ್ಸಿನಿಂದ ಮೆಹನತ್ ಅನ್ನೋದರಿಂದ ಮುಕ್ತ ಆಗುವ ಸಮಯ ಬಂದಿದೆ. ದ್ವಾಪರ ಸೆ ढूंढने की, तड़पने की, पुकारने की, मन की मेहनत करते आए हो. ದ್ವಾಪರದಿಂದ ನೀವು ಹುಡುಕ್ತಾ, ಕಷ್ಟಪಡ್ತಾ, ಚೀರಾಡ್ತಾ, ಪರಿಶ್ರಮ ಪಡ್ತಾ ಬಂದಿದ್ದೀರಾ. ಮನ್ ಕಿ ಮೆಹನತ್ ಕೆ ಕಾರಣ ಧನ್ ಕಮಾನೆ ಕಿ ಭೀ ಮೆಹನತ್ ಬಡ್ತಿ ಹೇ. ಬಾಬಾ ಹೇಳ್ತಾರೆ, ಬಡ್ತಿ ಗೈ. ಮನಸ್ಸಿನ ಪರಿಶ್ರಮದಿಂದ ಇರುವ ಕಾರಣ ಧನವನ್ನು ಗಳಿಕೆ ಮಾಡೋದು ಕೂಡ ಪರಿಶ್ರಮ ಆಗುತ್ತೆ. ಆಜ್ ಕಿಸೇ ಭೀ ಪೂಛೋ ತೋ ಕ್ಯಾ ಕೇತೆ ಹೇ. ಯಾರಿಗಾದ್ರೂ ಕೇಳ್ರಿ ಏನು ಹೇಳ್ತಾರೆ? ಧನ್ ಕಮಾನ ಮಾಸಿಕ ಘರ್ ನಹಿ ಹೇ. ಹಣ ಗಳಿಸೋದಂದ್ರೆ ಮೌಸಿ ಮನೆ ಏನು? ಮನ್ ಕಿ ಮೆಹನತ್ ಸೆ ಧನ್ ಕಿ ಕಮಾಯಿ ಕಿ ಭೀ ಮೆಹನತ್ ಬಢಾ ದಿ. ಮನಸ್ಸಿನ ಪರಿಶ್ರಮದಿಂದ ಹಣವನ್ನು ಗಳಿಸುವುದು ಕೂಡ ಪರಿಶ್ರಮ ಆಗಿದೆ. ಅವ್ರ ತನ್ ತೋ ಬನ್ ಹಿ ಗಯಾ ಹೋ ರೋಗಿ. ಈಗ
ದೇಹ ಅಂತ ಏನಾಗಿಬಿಟ್ಟಿದೆ, ರೋಗಿ ಆಗಿಬಿಟ್ಟಿದೆ. इसलिए तन के कार्य में भी मेहनत, मन की भी मेहनत, धन की भी मेहनत. ಹೇಳ್ತಾರೆ ಬಾಬಾ. ಮನಸ್ಸು, ಬಾಬಾ ಹೇಳ್ತಾರೆ, ಎಲ್ಲವೂ ಪರಿಶ್ರಮ ಆಗಿದೆ. ಮನಸ್ಸು, ದೇಹ, ಹಣ ಗಳಿಸುವುದು ಎಲ್ಲವೂ मेहनत. सिर्फ इतना ही नहीं लेकिन आज परिवार में प्यार निभाने में भी मेहनत है. ಅಷ್ಟೇ ಅಲ್ಲ, ಮತ್ತು ಪರಿವಾರದಲ್ಲಿ ಇಂದು ಪ್ರೀತಿಯನ್ನು ನಿಭಾಯಿಸುವುದು ಕಷ್ಟ ಆಗಿದೆ. ಕಭಿ ಏಕ್ ರೂಸ್ತಾ ಹೈ, ಕಭಿ ದೂಸರಾ, ಫಿರ್ ಉಸ್ಕೋ ಮನಾನೆ ಕಿ मेहनत में लगे रहते हैं. ಒಬ್ಬರು ಈ ಕಡೆ ಸಿಟ್ಟಿಗೆರಿದ್ರೆ ಇನ್ನೊಬ್ರು ಆ ಕಡೆ ಸಿಟ್ಕೊತಾರೆ. ಎಲ್ಲರನ್ನು ಸಂಭಾಳಿಸೋದು ಭಾಳ ಪರಿಶ್ರಮ ಆಗುತ್ತೆ. ಆಜ್ ಮೇರಾ ಹೈ ಕಲ್ ತೇರಾ ನಹಿ, ಫೇರಾ ಆ ಜಾತಾ ಹೈ. ಇವತ್ತದು ನಂದು, ನಾಳೆ ಅದು ನಿಂದು, ಈ ಥರ ನಡೀತಿದೆ. सब प्रकार की मेहनत करके थक गए थे ना. ಎಲ್ಲ ರೀತಿಯ ಪರಿಶ್ರಮ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ತನ್ ಸೆ, ಮನ್ ಸೆ, ಧನ್ ಸೆ, ಸಂಬಂಧ ಸೆ, ಸಬ್ಸೆ ಥಕ್ ಗಯೆ. ದೇಹದಿಂದ, ಮನಸ್ಸಿನಿಂದ, ಸಂಪತ್ತು, ಸಂಪರ್ಕ, ಸಂಬಂಧ ಎಲ್ಲದರಿಂದ ಏನಾಗಿತ್ತು, ಸುಸ್ತಾಗ್ಬಿಟ್ಟಿತ್ತು. ಬಾಪ್ ದಾದಾ ಪೆಹಲೆ ಮನ್ ಕಿ ಮೆಹನತ್ ಸಮಾಪ್ತ ಕರ್ ದೇತೆ ಹೇ. ಆದರೆ ಬಾಬಾ ಇಲ್ಲಿ ಮನಸ್ಸಿನ ಪರಿಶ್ರಮವನ್ನು ಸಮಾಪ್ತಿ ಮಾಡ್ತಾರೆ. ಕ್ಯೂಂಕಿ ಬೀಜ್ ಹೈ, ಯಾಕಂದರೆ ಬೀಜ ಯಾರು, ಬಾಬಾ. ಬೀಜ ಹೈ ಮನ್. ಬಾಬಾ ಹೇಳ್ತಾರೆ, ಎಲ್ಲದಕ್ಕೂ ಬೀಜ ಏನಾಗಿದೆ, ಮನಸ್ಸು. ಮನ್ ಕಿ ಮೆಹನತ್ ತನ್ ಕಿ, ಧನ್ ಕಿ ಮೆಹನತ್ ಅನುಭವ ಕರಾತಿ ಹೈ. ಮನಸ್ಸಿನ ಪರಿಶ್ರಮ ಏನು ಮಾಡಿಬಿಡುತ್ತೆ ಅಂತಂದರೆ, ದೇಹವನ್ನು, ಧನ ಗಳಿಸುವುದು ಎಲ್ಲನೇ ಪರಿಶ್ರಮದ ಅನುಭವ ಮಾಡ್ತದೆ. जब मन ठीक नहीं होगा तो कोई कार्य होगा तो कहेंगे आज यह होता नहीं. ಮನಸ್ಸು ಸರಿ ಇಲ್ಲ ಅಂತಂದರೆ ಯಾವ ಕಾರ್ಯಗಳನ್ನು ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ನನಗಿದಾಗೋದಿಲ್ಲ ಅಂತ ಹೇಳ್ತಾರೆ. बीमार होगा नहीं लेकिन समझेगा. ಏನೂ ಆಗಿರೋದಿಲ್ಲ, ಅದರ ತಿಳ್ಕೊತಾರೆ. मुझे 108 बुखार है, ನನಗೆ 108 ಜ್ವರ ಇದೆ. ತೋ ಮನ್ ಕಿ ಮೆಹನತ್ ತನ್ ಕಿ ಮೆಹನತ್ ಅನುಭವ ಕರಾತಿ ಹೇ. ಮನಸ್ಸಿನ ಭಾರ ಏನಾಗ್ಬಿಡ್ತದೆ, ಎಲ್ಲವೂ ಭಾರ ಅನಿಸ್ಬಿಡ್ತದೆ. ಧನ್ ಮೇ ಭೀ ಐಸೆ ಹಿ ಹೈ. ಮನ್ ಥೋಡಾ ಭೀ ಖರಾಬ್ ಹೋಗಾ ಕಹೆಂಗೆ ಬಹುತ್ ಕಾಮ್ ಕರ್ನಾ ಪಡ್ತಾ ಹೈ. ಮನಸ್ಸು ಸ್ವಲ್ಪ ಖರಾಬ್ ಆಯಿತು ಅಂತಂದರೆ ಎಷ್ಟರೇ ಮಾಡಬೇಕು, ಕಮಾನ ಬಡಾ ಮುಷ್ಕಿಲ್ ಹೈ. ಗಳಿಸೋದು ಕೂಡ ಏನಾಗ್ಬಿಡುತ್ತೆ, ಕಠಿಣ ಅನಿಸ್ಬಿಡ್ತದೆ. ವಾಯುಮಂಡಲ್ ಖರಾಬ್ ಹೈ. और जब मन खुश होगा तो कहेंगे कोई बड़ी बात नहीं. ಯಾವಾಗ ಮನ್ ಖುಷಿಯಾಗಿರ್ತದೋ, ಅದೇನು ಭಾಳ ಇಲ್ಲ, ದೊಡ್ಡದಲ್ಲ, ಮಾಡ್ಬೋದು. ಕಾಮ್ ವಹಿ ಹೋಗ, ಕೆಲಸ ಅದೇ, ಸೇಮ್ ಕೆಲಸ. ಮನಸ್ಸು ಭಾರ ಆಗಿದಾಗ ಕಾರ್ಯನೂ ಭಾರ ಆಗುತ್ತೆ. ಮನಸ್ಸು ಖುಷಿಯಾಗಿದ್ದಾಗ ಅದೇನು ಭಾಳ ದೊಡ್ಡ ಕೆಲಸ ಅಲ್ಲ ಅನಿಸ್ಬಿಡ್ತದೆ. ಲೇಕಿನ್ ಮನ್ ಕಿ ಮೆಹನತ್ ಧನ್ ಕಿ ಮೆಹನತ್ ಭೀ ಅನುಭವ ಕರಾತಿ ಹೈ. मन की कमजोरी वायुमंडल की कमजोरी में लाती है. बाप दादा बच्चे के मन की मेहनत नहीं देख सकते. ಬಾಬಾ, ಮಕ್ಕಳೇ, ಮನಸ್ಸಿನ ಪರಿಶ್ರಮ ನನಗೆ ನೋಡೋಕ್ಕಾಗೋದಿಲ್ಲ. 63 ಜನ್ಮ ಮೆಹನತ್ ಕಿ ಹೇ. 63 ಜನ್ಮ ಅಷ್ಟು ಪರಿಶ್ರಮ ಮಾಡಿದ್ದೀರಾ. अब एक जन्म मौजों का जन्म है. ಇದು ಒಂದೇ ಜನ್ಮ, ಬಹಳಷ್ಟು ಖುಷಿಯಿಂದ ಇರಬೇಕು. मोहब्बत का जन्म है, प्राप्तियों का जन्म है, वरदानों का जन्म है, मदद लेने का, मदद मिलने का जन्म है. फिर भी इस जन्म में भी मेहनत क्यों. ಬಾಬಾ ಹೇಳ್ತಾರೆ, ಇದು ಎಂಥ ಜನ್ಮ ಅಂದರೆ ಶ್ರೇಷ್ಠ ಜನ್ಮ. ಪ್ರೀತಿ ಮಾಡೋದು, ಯಾರನ್ನು, ಬಾಬಾನ ಪ್ರೀತಿ ಮಾಡೋದು, ಪ್ರಾಪ್ತಿಗಳ ಮಾಡ್ಕೊಳ್ಳೋಂಥ ಜನ್ಮ, ವರದಾನ ಪಡ್ಕೊಳ್ತಕ್ಕಂಥ ಜನ್ಮ. ಬಾಬಾನ ಮದದ್ ಸಿಗ್ತದೆ, ಮಿಲನ್ ಮಾಡೋದು ಮದದ್ ಸಿಗ್ತದೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಜನ್ಮದಲ್ಲಿ ಪರಿಶ್ರಮ ಯಾಕೆ. ತೋ ಅಬ್ ಮೆಹನತ್ ಕೋ ಮೊಹಬ್ಬತ್ ಮೇ ಪರಿವರ್ತನ್ ಕರೋ. ಈಗ ಪರಿಶ್ರಮ ಬಿಟ್ಟು ಪ್ರೀತಿನಲ್ಲಿ ಪರಿವರ್ತನೆ ಮಾಡಿ, ಮಹತ್ವ ಸೇ ಖತಮ್ ಕರೋ. ಬಾಬಾ ಹೇಳ್ತಾರೆ, आज बाप दादा आपस में बहुत चिटचाट कर रहे थे. बच्चों की मेहनत पर क्या करते हैं. बाप दादा मुस्कुरा रहे थे कि मन की मेहनत का कारण क्या बनता है. ಇವತ್ತು ಬಾಪ್ ದಾದಾ ಚಿಟ್ಚಾಟ್ ಮಾಡ್ತಾ ನಗ್ತಾ ಇದ್ರು. ಬಾಬಾ ಹೇಳ್ತಾರೆ, ಈ ಯಾಕೆ ಮೆಹನತ್ ಆಗ್ತದೆ, ಅದಕ್ಕೆ ಕಾರಣ ಏನು. ಕ್ಯಾ ಕರ್ತೆ ಹೇ, ಏನು ಮಾಡ್ತಾರೆ. ಟೇಢೆ ಬಾಂಕೆ ಬಚ್ಚೆ ಪೈದಾ ಕರ್ತೆ ಹೇ. टेढ़े बांग के बच्चे पैदा करते, जिसका कभी मुंह नहीं होता, कभी टांग नहीं, कभी बाह नहीं होती. ऐसे व्यर्थ की वंशावली बहुत पैदा करते हैं. और फिर जो रचना की तो क्या करेंगे, उसको पालने के कारण मेहनत करनी पड़ती है.
ಅದಕ್ಕೆ ಪಾಪ ಹೇಳ್ತಾರೆ, ಏನು ಮಾಡ್ತೀರಿ ನೀವು ಅಂತಂದರೆ, ಏನು ಪೈದಾ ಹುಟ್ಟಿಸ್ತೀರಿ ನೀವು, ಕभी मुँह नहीं होता कभी टांग नहीं होता ಅಂಥದ್ದನ್ನು ವ್ಯರ್ಥ ವಂಶಾವಳಿಯನ್ನು ಹುಟ್ಟಿಸ್ಬಿಡ್ತೀರಾ. ಮುಂದೆ ಏನು ಮಾಡ್ತೀರಿ ನೀವು, ಫಿರ್ ರಚನಾ ಕೀ ತೋ ಕ್ಯಾ ಕರೆಂಗೆ, ನೀವು ರಚನೆ ಮಾಡಿಬಿಟ್ಟಿರ್ತೀರಿ, ಏನು ಮಾಡೋಕ್ಕಾಗತ್ತೆ, ಅದನ್ನು ಪಾಲನೆ ಮಾಡಲೇಬೇಕಾಗ್ತದೆ, ಪರಿಶ್ರಮ ಪಡಬೇಕಾಗ್ತದೆ. ऐसी रचना रचने के कारण ज़्यादा मेहनत कर थक जाते हैं और दिल शिकस्त भी हो जाते हैं. बहुत मुश्किल लगता है अच्छा लेकिन है बड़ा मुश्किल, छोड़ना भी नहीं चाहते और उड़ना भी नहीं चाहते. ಕಠಿಣ ಅನ್ನಿಸ್ತದೆ, ಅವ್ರಿಗೇನಾಗ್ಲಿಕ್ಕತ್ತಿಲ್ಲ, ಬಿಡೋಕ್ಕೂ ಆಗ್ಲಿಕ್ಕತ್ತಿಲ್ಲ, ಹಾರೋಕ್ಕೂ ಆಗ್ತಿಲ್ಲ. तो क्या करना पड़ेगा, ಏನು ಮಾಡಬೇಕು, ಚಲನಾ ಪಡೇगा, ಚಲನೆ में तो जरूर मेहनत लगेगी ना. ಬಿಡೋಕ್ಕೂ ಆಗಲ್ಲ, ಹಾರೋಕ್ಕೂ ಆಗಲ್ಲ ಅಂದರೆ ಏನು ಮಾಡಬೇಕು, ನಡಿಬೇಕು ಅಂತಂದರೆ ಏನು ಬೇಕು, ಪರಿಶ್ರಮ ಆಗ್ತದೆ. ಇಸ್ಲಿಯೇ अब कमज़ोर रचना बंद, ಕಮ್ಜೋರಿಗಳನ್ನು ರಚನೆ ಮಾಡಬೇಡಿ, ಬಂದ್ ಮಾಡಿ. तो मन की मेहनत से छूट जाएंगे, ಮನಸ್ಸಿನ ಪರಿಶ್ರಮದಿಂದ ಮುಕ್ತ ಆಗ್ತೀರಾ. फिर हंसी की बात क्या कहते हैं, नगु मात तीनों. बाप कहते हैं यह रचना क्यों करते, तो जैसे आजकल के लोग कहते हैं, ರಚನೆ ಯಾಕೆ ಮಾಡ್ತೀರಾ, ಆಜ್ಕಲ್ ಇವತ್ತು ಜನರು ಹೇಳ್ತಾರೆ, ಕ್ಯಾ ಕರೆ ಈಶ್ವರ್ ದೇ ದೇತಾ ಹೇ, ಏನು ಮಾಡೋದು ಈಶ್ವರ ಕೊಡ್ತಾನೆ, ದೋಷ ಸಾರಾ ಈಶ್ವರ ಪರ್ ಲಗಾತೆ ಹೇ, ದೋಷ ಎಲ್ಲ ಯಾರ ಮೇಲೆ ಹಾಕ್ತಾರೆ, ದೇವ್ರ ಮೇಲೆ ಹಾಕ್ತಾರೆ. ऐसे यह ವ್ಯರ್ಥ ರಚನಾ ಪರ್ ಕ್ಯಾ ಕೇತೆ, ಈ ವ್ಯರ್ಥ ರಚನೆಗಳಿಗೆ ಏನು ಹೇಳಬೇಕು, ಹಮ್ ಚಾಹತೆ ನಹಿ ಲೇಕಿನ್ ಮಾಯಾ ಆ ಜಾತಿ ಹೇ, ನಾವು ಇಷ್ಟಪಡೋದಿಲ್ಲ ಆದರೆ ಮಾಯೆ ಬಂದುಬಿಡ್ತದೆ. ಹಮಾರಿ ಚಾಹನಾ ನಹಿ ಹೇ, ನಮಗೇನು ಇಷ್ಟ ಇಲ್ಲ, ಲೇಕಿನ್ ಹೋ ಜಾತಾ ಹೇ. ಇಸ್ಲಿಯೇ ಸರ್ವಶಕ್ತಿವಾನ್ ಬಾಪ್ ಕೆ ಬಚ್ಚೆ ಮಾಲಿಕ್ ಬನೋ, ಅದಕ್ಕೆ ಸರ್ವಶಕ್ತಿವಾನ್ ಮಕ್ಕಳು ನೀವು ಮಾಲಿಕ್ ಆಗಿ, ರಾಜ ಆಗಿ. ಕಮ್ಜೋರ್ ಅರ್ಥಾತ್ ಅಧೀನ್ ಪ್ರಜಾ, ಕಮ್ಜೋರ್ ಅಂತಂದ್ರೇನು, ಪ್ರಜೆಯಾದ. ಮಾಲಿಕ್ ಅರ್ಥಾತ್ ಶಕ್ತಿಶಾಲಿ ರಾಜ, ಮಾಲಿಕ್ ಅಂದರೆ ಶಕ್ತಿಶಾಲಿ ರಾಜ. तो आह्वान करो मालिक बन करके ಸ್ವಸ್ಥಿತಿ के ಶ್ರೇಷ್ಠ ಸಿಂಹಾಸನ पर बैठो. ಸ್ವಸ್ಥಿತಿ ಅದಕ್ಕೆ ಹೇಳ್ತಾರೆ, ಆಹ್ವಾನ ಮಾಡಿ ಮಾಲೀಕಾಗಿ ಸ್ವಸ್ಥಿತಿಯ ಶ್ರೇಷ್ಠ ಸಿಂಹಾಸನದಲ್ಲಿ ಕೂತ್ಕೊಳ್ರಿ. ಸಿಂಹಾಸನ पर बैठ के शक्ति रूपी सेवाधारियों का आह्वान करो. ಸಿಂಹಾಸನದಲ್ಲಿ ಕೂತ್ಕೊಂಡು ಶಕ್ತಿ ರೂಪಿ ಸೇವಾಧಾರಿಯನ್ನು ಆಹ್ವಾನ ಮಾಡಿ. ಆರ್ಡರ್ दो, हो नहीं सकता कि आपके सेवाधारी आपके ऑर्डर पर न चले. ಆರ್ಡ್ರ್ ಮಾಡಿ, ನೀವು ಅಧಿಕಾರಿ, ನಿಮ್ಮ ಸೇವಾಧಾರಿ ನಿಮ್ಮ ಆರ್ಡ್ರನ್ನು ಬರೋದಿಲ್ಲೇನು. फिर ऐसे नहीं कहेंगे क्या करें, सहन शक्ति न होने के कारण मेहनत करनी पड़ती है. ಏನು ಮಾಡೋದು, ನನ್ನ ಹತ್ರ ಸಹನ ಶಕ್ತಿ ಇಲ್ಲ, ಅದಕ್ಕೆ ಮತ್ತೆ ಮೆಹನತ್ ಮಾಡಬೇಕಾಗ್ತದೆ. समाने की शक्ति कम थी इसलिए ऐसा हुआ, ಸಮಾವೇಶ ಆಗೋ ಶಕ್ತಿ ಕಡಿಮೆ ಇತ್ತು, ಆದ್ದರಿಂದ ಹೀಗಾಯಿತು. आपके सेवाधारी समय पर कार्य में न आवे तो सेवाधारी क्या हुए. ಬಾಬಾ ಹೇಳ್ತಾರೆ, ತಾವು ಸೇವಾಧಾರಿ ಸಮಯದಲ್ಲಿ ಕಾರ್ಯ ಬರಲಿಲ್ಲ ಅಂದರೆ ಸೇವಾಧಾರಿ ಏನು ಮಾಡಬೇಕು. ಕ್ಯಾ ಪೂರಾ ಹೋ ಜಾಯೆ ಫಿರ್ ಸೇವಾಧಾರಿ ಆವೆ तो क्या होगा, ಎಲ್ಲ ಆದಮೇಲೆ ಸೇವಾಧಾರಿ ಬಂದರೆ ಏನಾಯಿತು. जिसको स्वयं समय का महत्व है उसके सेवाधारी भी समय पर महत्व जान हाजर होंगे. ಬಾಬಾ ಹೇಳ್ತಾರೆ, ಯಾರು ಸಮಯದ ಮಹತ್ವ ಗೊತ್ತಿರ್ತದೋ ಅವ್ರಿಗೆ ಸೇವಾಧಾರಿನೂ ಕೂಡ ಸಮಯಕ್ಕನುಸಾರವಾಗಿ ಹಾಜರಾಗ್ತಾರೆ. अगर कोई भी शक्ति व गुण समय पर इमर्ज नहीं होता है तो इससे सिद्ध है कि मालिक को समय का महत्व नहीं है. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಶಕ್ತಿ ಅಥವಾ ಗುಣ ಸಮಯದ ಪ್ರಕಾರ ಇಮರ್ಜ್ ಆಗಲಿಲ್ಲ ಅಂತಂದರೆ इससे ಅದರಿಂದ ಸಿದ್ಧ ಆಗ್ತದೆ ಮಾಲಿಕ್ಗೆ ಸಮಯದ ಮಹತ್ವ ಗೊತ್ತಿಲ್ಲ. ಕ್ಯಾ ಕರ್ನಾ ಚಾಹಿಯೇ, ಏನು ಮಾಡಬೇಕು. ಸಿಂಹಾಸನ ಪರ್ ಬೈಠಾ ಅಚ್ಚಾ ಯಾ ಮೆಹನತ್ ಕರ್ನಾ ಅಚ್ಚಾ, ಸಿಂಹಾಸನದಲ್ಲಿ ಕೂಡೋದು ಚಲೋ ಅನ್ನಿಸ್ತದೋ ಅಥವಾ ಪರಿಶ್ರಮ ಮಾಡೋದು ಚಲೋ ಅನ್ನಿಸ್ತದೋ. ಅಭಿ ಇಸ್ಮೇ ಸಮಯ ದೇನೆ ಕಿ ಅವಶ್ಯಕತಾ ನಹಿ, ಇದರಲ್ಲಿ ಸಮಯ ಕೊಡೋ ಅವಶ್ಯಕತೆ ಇಲ್ಲ. मेहनत करना ठीक लगता या मालिक बनना ठीक लगता, क्या अच्छा लगता है. ಪರಿಶ್ರಮ ಪಡೋದು ಚಲೋ ಅನ್ನಿಸ್ತದೋ, ಮಾಲಿಕ್ ಆಗೋದು ಚಲೋ ಅನ್ನಿಸ್ತದೋ. ಸುನಾಯನ इसके लिए सिर्फ यह एक अभ्यास सदा करते रहो. ಅದಕ್ಕಾಗಿ ಈ ಒಂದು ಶಬ್ದ ಅಭ್ಯಾಸ ಮಾಡ್ತಾ ಹೋಗಿ. ಯಾವುದು, ನಿರಾಕಾರ ಮತ್ತು ಸಾಕಾರ ಆಧಾರ ತೆಗೆದುಕೊಂಡು ಕಾರ್ಯ ಮಾಡ್ತಾ ಇದ್ದೀನಿ. करावन हार बन कर्मेंद्रिय से कराओ. अपने निराकार वास्तविक स्वरूप को स्मृति में रखेंगे तो वास्तविक स्वरूप के गुण शक्तियाँ स्वतः ही एमर्ज होंगे. जैसा स्वरूप होता है
वैसे गुण और शक्तियाँ स्वतः ही कर्म में आते हैं. ನಮ್ಮ ಸ್ವರೂಪ ಹೇಗಿರ್ತದೋ ಹಾಗೆ ಸ್ವತಃ ಗುಣಗಳು ಬಂದ್ಬಿಡ್ತವೆ. जैसे कन्या जब माँ बन जाती है तो माँ के स्वरूप में सेवा भाव, त्याग, स्नेह, अथक सेवा आदि गुण और शक्तियाँ स्वतः ही इमर्ज होती है. ಹೇಗೆ ಕನ್ಯೆ ತಾಯಿ ಆಗ್ತಾಳೋ ಆಟೋಮೆಟಿಕ್ಕಾಗಿ ತಾಯಿಯ ಸ್ವರೂಪ ಸೇವೆ ಮಾಡೋದು, ತ್ಯಾಗ ಮಾಡೋದು, ಸ್ನೇಹ, ಅಥಕ್ ಸೇವೆಯಲ್ಲಿ ಬಂದುಬಿಡ್ತಾಳೆ. ತೋ ಅನಾದಿ ಅವಿನಾಶಿ ಸ್ವರೂಪ ಯಾದ್ ರಹನೆ ಸೆ, ಹಾಗಾದರೆ ಅವಿನಾಶಿ ಯಾದ್ ನೆನಪಿರೋದ್ರಿಂದ ಸ್ವತಃ ಗುಣಗಳು ಶಕ್ತಿಗಳು ಇಮರ್ಜ್ ಆಗ್ತವೆ. स्वरूप स्मृति स्थिति को स्वतः ही बनाता है. समझा क्या करना? मेहनत शब्द को जीवन से समाप्त कर तो मुश्किल मेहनत के कारण लगता है. मेहनत समाप्त तो मुश्किल शब्द भी स्वतः ही समाप्त हो जाएगा. अच्छा, सदा मुश्किल को सहज करने वाले, मेहनत को मोहब्बत में बदलने वाले, सदा स्वस्वरूप की स्मृति द्वारा श्रेष्ठ शक्तियों और गुणों को अनुभव करने वाले, सदा बाप को स्नेह का रिस्पॉन्ड देने वाले, बाप समान बनने वाले, सदा श्रेष्ठ स्मृति के श्रेष्ठ आसन पर स्थित हो मालिक बन सेवाधारियों द्वारा कार्य कराने वाले, ऐसे राजे